ನಮಸ್ಕಾರ, K9 ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಲಿಯಾಬಾದ್. ಕಬ್ಬು ಕಟಾವು ಯಂತ್ರ ತಯಾರಕರ ನಿರ್ಲಕ್ಷ್ಯದಿಂದ ರೈತರಿಗೆ ಅಪಾರವಾದ ನಷ್ಟ. ಚಡಚನ ಸಮೀಪದ ಉಮರಾಜ ಗ್ರಾಮದಲ್ಲಿ ನಾಗನಾಥ ಮಹಾದೇವಪ್ಪ ಬಿರಾದರವರ 1/1/2018ರಂದು ಶಕ್ತಿಮಾನ ಕಂಪನಿಯ ಜಮಖಂಡಿ ಪಟ್ಟಣದ ಶಿವಲಿಂಗೇಶ್ವರ ಎಂಟರ್ಪ್ರೈಸಸ್ ಅವರ ಮೂಲಕ ಕಬ್ಬು ಕಟಾವು ಮಾಡುವ ಯಂತ್ರ ಖರೀದಿಸಿದರು. ಕಬ್ಬು ಕಟಾವು ಮಾಡುವ ಯಂತ್ರ ಪದೇ ಪದೇ ಬಂದಾಗಿ ನಿಲ್ಲುತ್ತಿದ್ದು, ಇದೇ ತಿಂಗಳು ದಿನಾಂಕ 11ರಂದು ಮತ್ತೆ ಯಂತ್ರ ಕೆಟ್ಟು ನಿಂತಿದ್ದು, ನಿತ್ಯವೂ 40,000 ನಷ್ಟವಾಗಿದೆ. ಒಟ್ಟಾರೆ ಈ 82 ದಿನಗಳಲ್ಲಿ 32 ಕಬ್ಬು ಕಟಾವಿನ ಯಂತ್ರ ಬಂದ್ ಆದ್ದರಿಂದ ನಷ್ಟವನ್ನು ಅನುಭವಿಸುವಂತಾಗಿದೆ. ಕಂಪನಿಯವರ ಯಂತ್ರಕ್ಕೆ ಹಳೆ ಬಿಡಿ ಭಾಗಗಳು ಹಾಕಿ ಮೋಸ ಮಾಡುತ್ತಿದ್ದಾರೆ ಎಂದು ಯಂತ್ರದ ಮಾಲೀಕ ನಾಗನಾಥ ಬಿರಾದರ್ ಆರೋಪಿಸಿದ್ದಾರೆ. ಏನೇ ಇರಲಿ, ಒಟ್ಟಾರೆ ರೈತರಿಗೆ ಮಾತ್ರ ಅಪಾರ ನಷ್ಟವಾದ ಮಾತ್ರ ಸತ್ಯವಾಗಿದೆ. ವರದಿ ವಿಜಯಕುಮಾರ್ ಬಗಲಿ, ಚಡಚನ. ಕಬ್ಬೆಲ್ಲ ಒಣಗತ್ತನ್ರಿ? ಕಬ್ಬೆಲ್ಲ ಒಣಗಿರ್ತೈತೆ. 5 ದಿನಕ್ಕೆ ಬರೋದಕ್ಕೆ ತುಂಬದೇ ಆಗೋದು. ಒಟ್ಟು ಮಿಶ್ರ ಭಾಳ ಹೆಸರು ಇದು ಚೆಕ್ ಮಾಡ್ತೀವಿ. ಇದು ಕಬ್ಬು ಕಟಾವು ಮಾಡ್ತದೆ. ಒಂದು ದಿವ್ಸಕ್ಕೆ ನಮ್ಗೆ 40,000-50,000 ರೂಪಾಯಿ ಲಾಸ್ ಆಗ್ತದೆ. ಈಗ 5 ದಿವಸ ಐತಿ, ಇದೇ ಥರ ಇದು ನಮಗೆ ಬಂದಂಡು ಕಂಟಿನ್ಯೂ ಇದೇ ಥರ ಕಾಡ್ತಾ ಇದೆ ಮಷೀನ್. ಪ್ರಾಬ್ಲಮ್ ಯಾರು ಬರ್ತೀರಿ? ಪ್ರಾಬ್ಲಮ್ ಕಂಪ್ನಿಯವ್ರದ್ದು ಅದ ರೀ, ಕಂಪ್ನಿಯವ್ರದ್ದು. ನೋಡ್ಬೇಕಿಲ್ರಿ, ಮತ್ತೆ ಕೋಟಿಗಟ್ಟಲೆ ಗಾಡಿ ಕಿಮ್ಮತ್ತು ಮತ್ತೆ ನಿಮ್ಗೆ ಹೆಂಗೆ ಅನಿಸ್ತದೆ? ನೀವು ಹೇಳ್ಬೇಕಿಲ್ರಿ ಮಾಲಕರಿಗೆ. ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ನೀವು ಕೆಲಸ ಮಾಡಕ್ಕೆ ಎಂಪ್ಲಾಯ್ ಇಲ್ಲ, ಟೆಕ್ನಿಷಿಯನ್ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಪಂಪ್ ಹಳಿ ತಂದಿಲ್ಲ ಮೊನ್ನೆ. ಹಾಂ, ಈಗ ಹಳಿಗೆ ಮತ್ತೆ ಹಳಿ ತಂದಾರೆ ಸರ್. ಬಾಡಿ ಮ್ಯಾಗಿನ ಬಾಡಿ ಅಷ್ಟು ಮ್ಯಾಗಿನ ಹಳಿ ಅಲ್ಲ, ಒಟ್ಟಾರೆ ಹಳಿ ಇಲ್ಲ ಅದನ್ನ ತಂದು ಹಾಕತ್ತೀರಿ ಅಂದ್ರೆ ಮೋಸ ಮಾಡಾಕತ್ತಾರ. ಹಾಂ, ಮೋಸ ಮಾಡಾಕತ್ತಾರೆ. ಕಂಪ್ನಿಯವ್ರು ಮೋಸ ಮಾಡಾಕತ್ತಾರೆ ರೈತರಿಗೆ. ರೈತರು ಏನ್ರಿ ನಾವೆಲ್ಲ ಕಬ್ಬು ಕಟಾವು ಮಷೀನ್ ನಾವು ರೈತರೆಲ್ಲ. ನಿಮ್ಮ ಹೆಸರು ಸರ? ನಮ್ಮ ಹೆಸರು ವಿಜಯಕುಮಾರ್. ಅವ್ರೇನ್ ಮಾಡ್ತಾರೆ ಹೇಳೋದು ಮಾತು ಇದು ತೋರಿ ಸರ್ವಿಸ್ ಅಂತ. ನಿರಂತರವಾಗಿ ನೋಡ್ತಾ ಇರಿ K9 ನ್ಯೂಸ್. ನಮಸ್ಕಾರ.